ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲಿಗೆ ಹಾವು ಬಂದಿದೆ. ಇಲ್ಲಿಗೆ ಬಂದಿದ್ರೆ ಕುಡ್ದಿರೋ ಹಾಲನ್ನ ಅರ್ಗಿಸ್ಕೊಳಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿರತ್ತೆ. ವ್ಯಂಗ್ಯ ಮಾಡ್ಬೇಡ. ದೊಡ್ಡ ಬೊಟ್ಟಮ್ಮ ಹಾವಿನ ವಾಸನೆ ಕಂಡು ಹಿಡಿತಾಳೆ. ನಿಮಗೆ ಗೊತ್ತು ಅತ್ತೆ? ಅಂದ್ರೆ ಅದು ಈಗ ತಾನೇ ಹೇಳಿದ್ಲಲ್ಲ ಅವಳು ಹಾವಿದೆ ಅಂತ. ಗೆಸ್ ಮಾಡಿದ್ರಷ್ಟೇನೆ. ಹಾವು ಹಿಡ್ಕೊಳ್ಳೋರ್ನ ಕರ್ಕೊಂಡ್ ಬಂದು ಮಗುನ್ ನೋಡ್ಕೋ ಅಂತ ಹೇಳಿದ್ರೆ ಹೇಗ್ ನೈನಿ? ವಯಸ್ಸಾಗಿರೋರ್ಗೆ ಅನುಭವ ಇರೋರ್ಗೆ ಎಲ್ಲ ಗೊತ್ತಿರುತ್ತೆ ಅಕ್ಕ. ಕೆಲವೊಬ್ಬರಿಗೆ ಕೆಲವೊಂದು ವಿದ್ಯೆ ಗೊತ್ತಿರುತ್ತೆ. ಇದು ಹಾಗೇನೆ. ಅಷ್ಟಕ್ಕೂ ಮನೇಲಿ ಹಾವಿದ್ಯಾ ಇಲ್ವಾ ವಿಶಾಲು? ಗಾಬರಿ ಆಗ್ಬೇಡಿ, ನಾಗರಾಜ ಏನೂ ಮಾಡಲ್ಲ. ಮೊದ್ಲು ಎಲ್ಲಿದೆ ಅಂತ ಗೊತ್ತಾಗ್ಬೇಕಲ್ವಾ ವಿಶಾಲ್? ಓಂ ನಮಃ ಶಿವಾಯ. ಶಿವಾಯ ನಮಃ. ಹೇ, ಮಧ್ಯದಲ್ಲಿ ನಿಂದನೆಯ ಗೋಳು. ನಾಗಪ್ಪನಿಗೆ ನಮಸ್ಕಾರಗಳು. ಮೇಲಿದ ನೋಡಿ. ಅಯ್ಯೋ ದೇವ್ರೆ, ನಿಜವಾಗ್ಲೂ ಹಾವು ಮೇಲೆ ಇದೆಯಲ್ಲ. ನಾನು ಹೇಳ್ದೆ ಅಲ್ವಾ? ದೊಡ್ಡ ಬೊಟ್ಟಮ್ಮಂಗೆ ಅತ್ತೆ ಹೇಳ್ದಾಗೆ ಹಾವಿನ ಬಗ್ಗೆ ಗೊತ್ತಾಗುತ್ತೆ. ಬುಸ್ಗುಡ್ತಿದೆ. ನಾಗರಾಜ ಏನು ಮಾಡಲ್ಲ. ನೀವ್ಯಾರೂ ಭಯ ಪಡ್ಬೇಡಿ. ಇಷ್ಟಕ್ಕೂ ಅಲ್ಲಿಗೆ ಹೇಗೆ ಹೋದ? ಏನೇ ಕೂಡ ಇಲ್ಲ ಇಲ್ಲಿ. ನೀನ್ ಮಾತಾಡ್ಬೇಡ್ವಾ? ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆಮೇಲೆ ನಾಗರಾಜಂಗೆ ಸಿಟ್ಟು ಬರತ್ತಷ್ಟೆ. ನಾಗರಾಜ, ಗಾಯತ್ರಿ ನೋಡಕ್ಕೆ ಮನೆಗೆ ಬಂದ್ರೆ ಪರವಾಗಿಲ್ಲ. ಆದ್ರೆ ಮನೆಗೆ ಬಂದಿರೋರ್ನ ಹೆದರ್ಸಕ್ ನೀನ್ ಬಂದಿರೋದಾದ್ರೆ ಅದು ಒಳ್ಳೇದಲ್ಲ. ನೀನೀಗ ಹೊರಟ್ಬಿಡು. ನನ್ನ ಮಾತು ಕೇಳಿ ಹೊರಟ್ಬಿಡು ನಾಗರಾಜ. ನಾಗರಾಜ, ನಾಗರಾಜ! ನಾಗರಾಜ, ನಾಗರಾಜ! ತಪ್ಪು ನಾಗರಾಜ. ವಯಸ್ಸಾಗಿರೋರ್ಗೆ ನೀನ್ ಈ ತರ ಎಲ್ಲ ಭಯ ಪಡಿಸ್ಬಾರ್ದು. ಒಂದೊಂದ್ಸಲ ಹೃದಯಾಘಾತ ಆಗಿ ನೀನ್ ಏನೋ ಮಾಡ್ತೇನೆ ಅವ್ರ ಪ್ರಾಣ ಹೋಗ್ಬೋದು. ಅದನ್ನ ನಿನ್ ತಲೆಗೆ ಕಟ್ತಾರಲ್ವಾ?
ನಾಗರಾಜ, ನಾಗರಾಜ. ಪ್ರಾಣ ಹೋಗಲ್ಲ ನೈನಿ. ಈ ಹಾವು ನನ್ನ ಎದೆ ಮೇಲಿರೋ ಶಂಕನ ನುಂಗೋಕ್ ನೋಡ್ತಾ ಇದೆ. ನೈನಿ ಬಿಡು, ನಾಗರಾಜ ವಾಪಸ್ ಹೋಗ್ತಾನೆ. ಯಜಮಾನ್ರು ಹೇಳ್ತಿದ್ದಾರಲ್ವಾ, ದೇವಸ್ಥಾನಕ್ಕೆ ಹೊರಟೋಗ್ ನೀನು. ಹೋಗಪ್ಪ, ಹೋಗಿ ಗುಡಿಲಿ ಭಜನೆ ಮಾಡ್ಕೋ. ನಿನ್ಗೊಂದ್ ನಮಸ್ಕಾರನಪ್ಪ, ಹೋಗು. ಏನೋ ಅಂದ್ಕೊಂಡ್ರೆ ಇನ್ನೇನೋ ಆಗ್ತಾ ಇದೆ. ಹುಷಾರಾಗಿರ್ಬೇಕು. ನೀವೇನ್ ಅನ್ಕೋತಿದ್ದೀರಾ ಅದನ್ನ ಹೇಳಿ ಅತ್ತೆ. ಎಲ್ಲ ಹೇಳ್ಬಿಡ್ತಾರೆ ಪಾಪ. ಹಾವು ಹೊರಟೋಯ್ತಲ್ಲ. ದೊಡ್ಡ ಬೊಟ್ಟಮ್ಮ, ನೀನ್ ಧೈರ್ಯವಾಗಿರು. ಸರಿನಮ್ಮ. ಬೊಟ್ಟಮ್ಮ, ನೀನು ಏನೇನು ವಿದ್ಯೆ ಗೊತ್ತು ಹೇಳಮ್ಮ, ನಾವು ಪ್ರಿಪೇರ್ ಆಗ್ಬಿಡ್ತೀವಿ. ನಗ್ತಿದ್ದಾರೆ ಅಂದ್ರೆ ಎಲ್ಲ ಗೊತ್ತು ಅಂತ. ಹೇಳ್ದೆ ತಾನೆ ಚಿತ್ರ ವಿಚಿತ್ರವಾಗಿರೋದಿರುತ್ತೆ ಅಂತ. ನೀನ್ ಬಾಮ್ಮ, ಮನೇನ ಮಕ್ಳನ್ನ ನೋಡುವೆ ಅಂತೆ. ಹಾ ಅಕ್ಕ, ಗಾಯತ್ರಿ ನಿಲ್ಕೊಡಿ. ಮಾಮ್, ನೀವ್ ಹೇಳ್ದಾಗೆ ದೊಡ್ಡ ಬೊಟ್ಟಮ್ಮ ಗಾರ್ಡನ್ ಅಲ್ಲೇ ಇದ್ದಾರೆ. ಕೂತ್ಕೋ. ನೀನ್ ನನ್ಗೆ ಮರ್ಯಾದೆ ಕೊಡ್ತೀಯಾ ಇಲ್ವಾ ಅಂತ ಟೆಸ್ಟ್ ಮಾಡಕ್ಕೆ ನಾನು ಬಂದಿಲ್ಲ. ಪರವಾಗಿಲ್ಲ ಬಿಡಿಯಮ್ಮ. ಆ ದೊಡ್ಡ ಹಾವು ನೋಡಿದ್ದೆ, ನೀನ್ ಹಿಂದೆ ಮುಂದೆ ನೋಡ್ದೆ ಓಡೋಗ್ತೀಯಾ ಅಂತ ಅನ್ಕೊಂಡಿದ್ದೆ. ನೀನ್ ಓಡೋಗಲ್ಲ ಅಂತ ಮಾಮ್ ಹೇಳಿದ್ರು. ನೀವು ದುಡ್ಡು ಕೊಟ್ಟಿದ್ದೀರಾ, ನಾನು ಮಾತು ಕೊಟ್ಟಿದ್ದೀನಿ. ಅದು ತಪ್ಪಿದ್ರೆ ಹಾವು ಕಚ್ಚಿದಕ್ಕಿಂತ ಹೆಚ್ಚು ನೋವು ನನ್ ಮನ್ಸ್ಗಾಗುತ್ತಪ್ಪ. ಓಹೋ, ನೋಡುತ್ಯಾವಲ್ಲಭ, ಕ್ಯಾರೆಕ್ಟರ್ ಅಂದ್ರೆ ಹೀಗಿರ್ಬೇಕು. 24 ಕ್ಯಾರೆಟ್ ಗೋಲ್ಡ್ ಮಾಮ್ ಈ ದೊಡ್ಡ ಬೊಟ್ಟಮ್ಮ. ಅದ್ ಸರಿ, ಆದ್ರೆ ಗಾಯತ್ರಿ ತನ್ನ ತಾತನ್ ಜೊತೆ ಇದ್ದಾಗ ತಾಯಿ ಹಾಲನ್ ತಗೊಂಡ್ ಹೋಗಕ್ ಬರ್ತಿದ್ದ ಹಾವು ನೈನಿ ಮಾತ್ ಕೇಳಿ ನಮ್ಗ್ಯಾರಿಗೂ ಏನೂ ಮಾಡ್ತಾ ಇರ್ಲಿಲ್ಲ. ಇವತ್ತು ಮಾತ್ರ ನೈನಿ ಇದ್ರೂ ಸರಿ ನಿನ್ನ ನೋಡಿ ಬುಸುಗುಡ್ತು. ಯಾಕೆ ಹಾಗೆ? ದೊಡ್ಡ ಬೊಟ್ಟಮ್ಮನ ಹಾಲ್ಗೋಸ್ಕರ ಅನ್ಸುತ್ತೆ. ನಾನು ಜೋಕ್ ಏನ್ ಮಾಡ್ಲಿಲ್ಲ ಮಾಮ್, ಸೀರಿಯಸ್ ಆಗಿ ಉತ್ತರ ಹೇಳೋಣ ಅಂತ ಅನ್ಕೊಂಡೆ. ಹೇಳ್ಬೇಕಾಗಿರೋದು ಅವಳು. ಸಾರಿ. ಪಾಪ, ಯಾಕಮ್ಮ ಹೊಡೆದ್ರಿ? ಓದ ತಿಂದ್ಮೇಲೆ ಮಾತಾಕ್ ಬಿಡಿಮ್ಮ. ಮೊದಲು ನೀವು ಉತ್ತರ ಹೇಳಿ. ಆ ಹಾವು ಮನೆಗ್ ಬಂದಿದ್ದು ಮಗುಗೋಸ್ಕರನೋ ತಾಯಿಗೋಸ್ಕರನೋ ಅಲ್ಲ.
ನಾನೇನು ಹೇಳಲಿಲ್ಲ, ಹೇಳೋದು ಇಲ್ಲ. ದೊಡ್ಡ ಭಟ್ ಅಮ್ಮನ ಗ್ಯಾಪ್ ಕೊಟ್ಟಿದ್ದು. ಏನೇ ಹೇಳೋದಿದ್ರು ಬೇಗ ಹೇಳಿಮ್ಮ. ಹಾವು ಬಂದಿದ್ದು ನನ್ನ ಕುತ್ಕೇಲಿರೋ ಈ ಶಂಕಕ್ಕೋಸ್ಕರ. ಈ ಶಂಕಕ್ಕೋಸ್ಕರನಾ? ಹೌದಮ್ಮ. ನಾಗಂಗ್ ಸೇರಿರೋ ನಾಗಮಣಿನ ಯಾರಾದ್ರೂ ಕದ್ದಿದ್ರೆ ಅವ್ರನ್ನ ಹುಡ್ಕೊಂಡ್ ಬರುತ್ತೆ, ಹುಡುಕಿ ಬೇಟೆ ಆಡುತ್ತೆ ಅಂತ ಕೇಳಿದ್ದೀನಿ. ಆದ್ರೆ ಶಂಕಕ್ಕೋಸ್ಕರನೂ ಬರುತ್ತೆ ಅಂತ ಫಸ್ಟ್ ಟೈಮ್ ಕೇಳ್ತಿರೋದು. ಮಾಮ್, ಸರಿಯಾಗಿ ನೋಡಿ, ಶಂಕದ ಮೇಲೂ ಕೂಡ ಹಾವಿನ ಸಿಂಬಲ್ ಇದೆ. ನಿಜ, ಈ ಗುರ್ತೆ ಅದಕ್ಕೂ ಗುರ್ತು. ಈ ಶಂಕ ಇವಾಗಿಂದಲ್ಲ, ಸುಮಾರು 100 ವರ್ಷದ ಹಿಂದಿಂದು. ನಮ್ ತಾತ ಮುತ್ತಾತನ ಕಾಲದ್ದು ಅಂತ ಹೇಳ್ತಿರ್ತಾರೆ. ಇದು ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿತ್ತಂತೆ. 11 ಕಾಳಿಂಗ ಸರ್ಪಗಳು ಕಾವಲ್ ಕಾಯ್ತಾ ಇದ್ದಿದ್ದು ಈ ಶಂಕನ ಹೇಗ್ ತಗೊಂಡ್ ಬಂದ್ರೋ ಗೊತ್ತಿಲ್ಲ. ಅದಾದ್ಮೇಲೆ ನಮ್ಮ ವಂಶದವ್ರೆಲ್ರೂ ಹಾವು ಕಚ್ಚಿ ಸತ್ತೋದ್ರು. ಅಂದ್ರೆ ನೀನ್ ಕೂಡ? ನಿನ್ಗೂ ಕೂಡ ಹಾವು ಕಚ್ಚುತ್ತಾ? ಅಯ್ಯಮ್ಮ, ಇಲ್ಲೇ ಸುತ್ತಮುತ್ತ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ಯೋ ಏನೋ. ಅಡ್ವಾನ್ಸ್ ದುಡ್ಡನ್ನ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನೀವ್ಲಿಂದ ಹೊಟ್ಟೋಗಿ ದೊಡ್ಡ ಭಟ್ಟಮ್ಮ. ಭಯ ಪಡ್ಬೇಡಪ್ಪ, ನಮ್ ಕುಟುಂಬದಲ್ಲಿ ಗಂಡಸರು ಮಾತ್ರನೇ ಹಾವ್ಗೆ ಬಲಿಯಾಗಿರೋದು. ಮತ್ತೆ ಲೇಡೀಸು? ಶಟಪ್. ಹುಚ್ಚುಚ್ಚಾಗಿ ಪ್ರಶ್ನೆ ಮಾಡ್ಬೇಡ. ಇವತ್ತಾನೆ ಬಂದಿದ್ದಾಳೆ, ರಿಲ್ಯಾಕ್ಸ್ ಆಗಕ್ ಬಿಡು. ನಡಿ ಬಾರೋ. ಹೆಣ್ಮಕ್ಳು ಹೇಗ್ ಸತ್ರು ಅಂತ ತಿಳ್ಕೊಳ್ದೇನೆ ಹೊರಟೋದ್ರು. ಛೇ, 2 ಮಾರ್ಕ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಫೇಲ್ ಆದ್ಯಾ ಹೇಗೆ? ಈ ಕಿಟ್ಟಲ್ಲಿ ಸಿಂಗಲ್ ಮಾರ್ಕ್ ಬಂದ್ರೆ ಫೇಲ್ ಅಂತ ಅರ್ಥ, ಡಬಲ್ ಮಾರ್ಕ್ ಏನಾದ್ರು ಬಂದ್ರೆ ಪಾಸ್ ಅಂತ. ಏನದು? ಏನಿಲ್ಲ ಬಿಡಿ ಚಿಕ್ಕಜ್ಮನ್ರೆ, ಮತ್ತೆ ಇದ್ರ ಬಗ್ಗೆನೂ ಲೆಕ್ಚರ್ ಕೊಡ್ತೀರಾ? ನೋಡ್ತಿದ್ರೆ ಪ್ರೆಗ್ನೆನ್ಸಿ ಕಿಟ್ ಅನಿಸ್ತಾ ಇದೆ, ಹೌದಾ? ಹೌದು. ನಿಂಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯೇನೆ? ಯಾಕೆ ಹಿಂಗ ಆಡ್ತಾ ಇದೀಯಾ? ಯಾಕೆ ವಿಕ್ರಾಂತ ನೀನ್ ಹೆಂಡತಿ ಮೇಲೆ ಕೂಗಾಡ್ತಾ ಇದೀಯಾ? ಅವಳು ಮಾಡಿದ್ದೇನೋ ಅಂತ ಗೊತ್ತಾದ್ರೆ ನಿಮಗೆ ಎಟ್ಟಕ್ಲಿಲ್ಲ ಅಂದ್ರು ಏಣಿ ಹಾಕೊಂಡು ಹೊಡಿತಾರೆ ಇವಳಿಗೆ. ನನ್ ಗಂಡ ಆ ರಾಕ್ಷಸಿ ತಂಟೆಗೆ ಯಾಕೆ ಹೋಗ್ತಾನೆ ವಿಕ್ರಾಂತ್? ನನ್ನನ್ ರಾಕ್ಷಸಿ ಅಂತಂದ್ರ ನೀವು? ಮಾತಕ್ ಮುಂಚೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತೀಯಲ್ಲೇ, ಅದಕ್ಕೆ ಹಾಗೆ ಹೇಳ್ದೆ. ಏನ್ ನಡೀತಿದೆ ಇಲ್ಲಿ? ಇಲ್ಲಿ ಫಂಕ್ಷನ್ ನಡೀತಿಲ್ಲಮ್ಮ, ಪ್ರಾಬ್ಲಮ್ ಅಂತ ಬಂದಿದೀವಿ. ಏನಾಯ್ತು ವಿಕ್ರಾಂತ್ ಅವ್ರೆ? ನಾನು ಸಾರಿ ಅದಕ್ಕೆ, ಕೆಲವೊಂದು ವಿಷಯನ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ನಿನ್ ಹೆಂಡತಿ ಹತ್ರ ಹೇಳು, ಅವಳು ನಮ್ಮ ಹತ್ರ ಹೇಳ್ತಾಳೆ. ಅವಳಿಗೆ ಯಾರು ಹೇಳೋರು ಕೇಳೋರು ಇಲ್ದೆ ಹಿಂಗ್ ತಲೆ ಕೆಟ್ಟೊಳಂಗೆ ಆಡ್ತಾ ಇದ್ದಾಳೆ. ಏ ಸುಮ್ಮಿ, ಪಾಪ ಹುಡುಗನ್ ಯಾಕೆ ಹೆದರ್ಸ್ತಿದ್ಯಾ? ಹುಡ್ಗನ? ಇವ್ರೇ ನನ್ಗೊಂದ್ ಹುಡ್ಗ ಕೊಡ್ಲಿ ಅಂತ ಅನ್ಕೋತಿದ್ದೆ. ಕೇಳಿಸ್ಕೊಂಡ್ರಾ? ಇದೇ ಹುಚ್ಚತನ ಅಂದ್ರೆ. ಅದ್ಯಾವ ಪುಸ್ತಕ ಓದಿದ್ಲೋ ಏನೋ, ಅವಾಗಿಂದ ಈ ಪ್ರೆಗ್ನೆನ್ಸಿ ಕಿಟ್ ಇಟ್ಕೊಂಡು ಟೆಸ್ಟ್ ಮಾಡ್ಕೋತಾ ಇದ್ದಾಳೆ. ಅಯ್ಯೋ, ನಿನ್ ಬುದ್ಧಿಗಿಷ್ಟು ಬೆಂಕಿ ಹಾಕ. ವಿಭೂತಿ ಕೊಟ್ಟು ಮಂಕ್ಬೂತಿ ಎರಚೋ ಕಳ್ ಸನ್ಯಾಸಿನೇನಾದ್ರೂ ಭೇಟಿಯಾಗಿದ್ಯೇನೆ? ಅದನ್ನೆಲ್ಲ ನಂಬೇಡಮ್ಮ. ದುಡ್ಡಿನ ವಿಷಯ ಪಕ್ಕಕ್ಕಿಟ್ರು ಕೆಲವೊಂದರಲ್ಲಿ ಕೆಮಿಕಲ್ಸ್ ಬರ್ತಿರತ್ತೆ, ಬೇಡದಿರೋ ಸಮಸ್ಯೆಗಳು ಬರುತ್ತೆ. ಆದ್ರೂ ಬಿತ್ತನೆ ಮಾಡ್ದೆ ಮೊಳಕೆ ಹೇಗೆ ಬರುತ್ತೆ? ಆಸೆ ಪಡಕ್ಕೂ ಒಂದು ಮಿತಿ ಇರ್ಬೇಕು. ನನ್ ತಂಗಿ ತುಂಬಾ ಯೋಚನೆ ಮಾಡಿ ಕೆಲಸ ಮಾಡ್ತಿದ್ದಾಳೆ ಚಿಕ್ಕಮ್ಮ. ಜೊತೆಗೆ ಹೋದ್ ತಿಂಗಳು ನಮ್ ಕುಲಗುರುಗಳು ಮನೆಗ್ ಬಂದು ಇಬ್ರಿಗೂ ಶಾಂತಿ ಮುಹೂರ್ತ ಇಡ್ಸಿದ್ರಲ್ವಾ? ಓಹೋ, ಆ ಕಾರಣಕ್ಕೇನಾ ಈ ತಿಂಗಳೇ ಎಲ್ಲ ಗೊತ್ತಾಗ್ಬಿಡ್ಲಿ ಅನ್ಕೋತಾ ಇದೆಯಾ?
ನೀವು ಕೂಡ ನಾಲ್ಗೆ ಮೇಲೆ ಹಿಡ್ತಾ ಇಲ್ದೆ ಏನೇನೋ ಮಾತಾಡಕ್ ಹೋಗ್ಬೇಡಿ. ಇವಳು ಕಿಟ್ ಹಾಗಿರ್ಲಿ, ತಲೆ ಕೆಳಗ್ ಮಾಡಿ ತಪಸ್ ಮಾಡಿದ್ರು ಯಾವ ದೇವ್ರು ಬಂದು ಇವಳಿಗೆ ವರ ಕೊಡಲ್ಲ. ಯಾವತ್ತೋ ಒಂದಿನ ವಾಂತಿ ಆದ್ರೆ ತಿಂದಿದ್ದರಗ್ದೇನಾ? ಅಲ್ಲ, ಏನೇ ತಿಂದ್ರು ಸೇರ್ದಿರೋದಿಕ್ಕೆ. ಅಂದ್ರೆ ನನ್ ಹೊಟ್ಟೆಯಲ್ಲಿ ಒಂದ್ ಜೀವ ಬೆಳೀತಿದೆ ಅಂತ ಅರ್ಥ. ಆ ದಿನ ಬಂದಾಗ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ದಿನಾಗ್ಲೂ ಈ ಪ್ರಯೋಗ ಮಾಡಬೇಡ. ಆ ದಿನ ಯಾವತ್ತೂ ಬರಲ್ಲ ಅತ್ಗೆ. ಬರ್ಬಾರ್ದಂತನಾ? ಬರ್ಲಿ ಬಿಡು ಸುಮನ, ಇನ್ನು ಒಳ್ಳೇದೇ ತಾನೆ. ಅವಾಗ ಏನ್ ಮಾಡ್ಬೇಕೋ ನಮಗೂ ಗೊತ್ತಲ್ವಾ. ಇದೊಳ್ಳೆ ಚೆನ್ನಾಗಾಯ್ತು ಕಣೆ. ನಿಜವಾಗ್ಲೂ ಸುಮ್ಮಿ ಪ್ರೆಗ್ನೆಂಟ್ ಆದ್ರೆ ಅದು ಜಗತ್ತಲ್ಲಿ 9ನೇ ಅದ್ಭುತ ಆಗತ್ತೆ. ಆಗ ಖಂಡಿತ ನಾವು ಕೂಡ ಮತ್ತೆ ಪ್ರಯತ್ನ ಪಡ್ತೀವಿ. ಇವಳು ಮಾತು ಕೇಳಿದ್ರೆ ನಾವು ಮೆಂಟ್ಲಾಗ್ಬಿಡ್ತೀವಿ. ನಡೀರಿ. ನಡೀರಿ. ಗಾಯತ್ರಿ ಪುಟ್ಟಿ, ಏನ್ ಮಾಡ್ತಿದ್ಯಾ? ಅಲ್ಲಲ್ಲಲ್ಲೇ ಗಾಯತ್ರಿ ಪುಟ್ಟಿ, ಅಲ್ಲಲ್ಲಲ್ಲೇ ಏನ್ ಮಾಡ್ತಿದ್ಯಾ? ಜಿ 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 ಪುಟ್ಟಿ, ಓನಮ್ಮ. ಅಲ್ಲಲ್ಲಲ್ಲೇ ಇಲ್ಲಿ ನೋಡು, ಇಲ್ಲಿ ನೋಡು ನೋಡು. ದೊಡ್ಡ ಬೊಟ್ಟಮ್ಮ ಮಗುನ ಆಡಿಸ್ತಾ ಇದ್ರೆ ನೀವು ಕೂಡ ಸಣ್ಣ ಮಕ್ಕಳ ತರ ನೋಡ್ತಾ ನಿಂತಿದ್ದೀರಲ್ಲ. ಈ ನಡುವೆ ನಾನ್ ಮತ್ತೆ ಯವನಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಕಡೆ ಲೈಟ್ ಹೌಸ್. ನನ್ನ ಲೈಟ್ ಹೌಸ್ ಅಂತ ಕರಿತೀರಾ, ಆದ್ರೆ ನಿಮ್ಮಿಂದ ಬೇರೆ ಯಾವ ಥರದ ಉಪಯೋಗನೂ ಇಲ್ಲ. ತಲೆ ಕೆಟ್ಟೋರ್ ಥರ ಮತ್ತೆ ಯವ್ವನದ ಹೊಳೆನಲ್ಲಿ ಈಸ್ತೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಮರ್ಯಾದೆ ಕಳ್ಕೋಬೇಡಿ. ತಗೋ ದೊಡ್ಡ ಬೊಟ್ಟಮ್ಮ ಕಾಫಿ. ಬಿಸಿ ಇದೆ ಅನ್ಸುತ್ತೆ. ಗಾಯತ್ರಿ ಇದ್ದಾಳೆ, ಎಚ್ಚರ. ಮಗು ಮೇಲೆ ಬೀಳತ್ತೆ ಅಂತನಾ? ಈ ಮಗುನೇ ಬೊಟ್ಟಮ್ಮನ್ ಮೇಲೆ ಬೀಳ್ಸೋ ತರ ಇದ್ದಾಳೆ. ಗಾಯತ್ರಿ ಶಕ್ತಿವಂತೆ ಅಂತ ಗೊತ್ತು ತಾನೆ? ಹೌದಮ್ಮ ತಾಯಿ, ಬಿಸಿ ಬಿಸಿ ಕಾಫಿ ಬಿದ್ರೆ ದೊಡ್ಡ ಬೊಟ್ಟಮ್ಮ ಹೋಗಿ ಪುಟ್ ಬೊಟ್ಟಮ್ಮ ಆಗೋಗ್ತ್ಯಾ. ನೀವು ಬನ್ನಿ, ಏನೋ ಒಂದು ಕುಡಿಸ್ತೀನಿ. ನಾನೇನು ಕೇಳದೆ ಇದ್ರು ಕೊಡಿಸ್ತೀನಿ ಅಂತಿದ್ಯಲ್ಲೇ. ಆ ಡಮಕ ಎಲ್ಲಿರ್ತಾಳೋ ಅಲ್ಲಿ ನಾಯಿ ತರ ಯಾಕೆ ಕಾವಲ್ ಕಾಯ್ತೀರಾ? ಬನ್ನಿ. ಅಂದ್ರೆ ಸುಮ್ನೆ. ಗಾಯತ್ರಿ ಪುಟ್ಟ, ನಾನ್ ಕಾಫಿ ಕುಡಿತೀನಿ, ನೀನ್ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೋ. ಅಲ್ಲಿ ಹಾಗೆ ಕೂತ್ಕೋ. ಕಾಫಿ ಏನಾಯ್ತು? ಡಮ್ಮ ಕುಡ್ದಿಯಲ್ಲಮ್ಮ. ನಾನ್ ಯಾವಾಗ ಕುಡ್ದೆ? ರಕ್ತ ಕುಡಿಬೇಕು ಅಂತ ಇರ್ಬೇಕಾದ್ರೆ ಈ ಬಿಸಿ ನೀರು ಏನಕ್ಕೆ ಮಾತೆ? ರಕ್ತನ? ಏನ್ ಮಾತಾಡ್ತಿದ್ಯಪ್ಪ ನೀನು? ಇದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಯಾಕೆ ಹೀಗಾಡ್ತಿದ್ದೀರಾ? ತಲೆ ಕೆಟ್ಟಿದೆ ಅನ್ಸುತ್ತೆ. ಈಗ ತಾನೇ ಬಿಸಿ ಬಿಸಿಯಾಗಿ ಕಾಫಿ ತಂದ್ಕೊಟ್ರು. ಇದ್ ಮೋಸ ಅಲ್ಲ ದೊಡ್ಡ ಬಟ್ಟಮ್ಮ, ಮಾಯೇ. ಜೀವ, ಗಾಯತ್ರಿ ಇಲ್ಲೇ ಇದ್ದಾಳಪ್ಪ. ಅಮ್ಮ ಗಾಯತ್ರಿ, ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಈ ತಾತನ ಮೇಲೆ ಕೋಪ ಬಂದಿದ್ಯಾ? ಈ ಹೂ ಅಂತಿದ್ಯಲ್ಲ, ಮಾತಾಡಪ್ಪ. ಅವನಿಗೆ ಮಾತಾಡೋಕ್ ಬರಲ್ಲ ಅಮ್ಮ.
ಓ ಪಕ 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 ಪಕ. ಇಕ 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 ಇಕ. ನಂದಿಶಾ, ಶಾಸ್ತ್ರಿಗಳನ್ನ ಜೀವನ ನೋಡಿ ಯಾಕೆ ಹೀಗೆ ನಗ್ತಿದ್ಯಾ? ಇವ್ರಿಗೆ ಮಾತು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನನಗ್ ನಗು ಬರ್ತಾ ಇದೆ ಮಾತೆ.